ಪ್ರೀತಿ ನಿರಾಕರಿಸಿದ ಯುವತಿಗೆ ಚಾಕುವನ್ನ ಇರಿಯಲಾಗಿದೆ. ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ತಮ್ಮನಿಂದ ಕೊಲೆ ಮಾಡುವಂತಹ ಪ್ರಯತ್ನ ಆಗಿದೆ. ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಕು ಇರಿತಕ್ಕೆ ಒಳಗಾಗಿದ್ದಂತಹ ಯುವತಿ ಅಮೃತ ಇದೀಗ ಸಾವನ್ನಪ್ಪಿದ್ದಾರೆ. ಜುಲೈ 13ರಂದು ಅಮೃತಾಗೆ ಚಾಕುವನ್ನ ಇರಿದಿದ್ದಂತಹ ಸೂರ್ಯ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಅಮೃತ ಕೊನೆಯುಸಿರೆಳೆದಿದ್ದಾರೆ. ಪ್ರೀತಿಯನ್ನ ನಿರಾಕರಿಸಿದ ಯುವತಿಗೆ ಚಾಕುವನ್ನ ಇರಿಯಲಾಗಿದೆ. ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ. ನಮ್ಗೆ ಇಷ್ಟ ಇದ್ರೆ ನಾವು ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಅದನ್ನ ನಾವು ನಿರಾಕರಣೆ ಮಾಡೋದು ಅದು ನಮ್ಮ ವೈಯಕ್ತಿಕ ವಿಚಾರ. ಸೊ ಅಷ್ಟಕ್ಕೆ ಇಷ್ಟು ದೊಡ್ಡ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಚಾಕು ಇರಿದು ಆಕೆಯನ್ನ ಅಂತಿಮವಾಗಿ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿಯಾಗಿರ್ಬೋದು? ಅಕ್ಕ ತಂಗಿಯ ಜೊತೆ ಬೆಳೆದಂತಹ ಮನಸ್ಥಿತಿ ಅಂತೂ ಇಲ್ಲಿ ಕಾಣ ಸಿಗ್ತಾ ಇಲ್ಲ. ಸೊ ಬೇರೆ ಒಂದು ಹುಡುಗಿಯನ್ನ ಹುಡ್ಕೊಳ್ಬಹುದು ಅಥವಾ ಬೇರೆ ಯಾರನ್ನಾದ್ರೂ ಅಪ್ರೋಚ್ ಮಾಡ್ಬೋದು. ಈ ರೀತಿಯಾದಂತಹ ಆಪ್ಷನ್ಸ್ಗಳು ಬಹಳ ಇರುತ್ತೆ. ಅಥವಾ ಮನೆಯಲ್ಲಿ ಹೇಳಿ ಅವರ ಮನವೊಲಿಸುವಂತಹ ಪ್ರಯತ್ನಗಳನ್ನ ಕೂಡ ಮಾಡಬಹುದು. ಬಟ್ ಆದ್ರೆ ಇಲ್ಲಿ ಅದ್ಯಾವುದು ಆದಂತೆ ಕಾಣಿಸ್ತಾ ಇಲ್ಲ. ಪ್ರೀತಿ ನಿರಾಕರಿಸಿದ್ರಂತೆ, ಅದಕ್ಕೆ ಕೊಲೆ ಮಾಡ್ಬಿಟ್ರಂತೆ. ಅದೇನು ಕೋಳಿನ ಕುರಿನ ಆ ರೀತಿಯಾಗಿ ಒಂದು ಕೊಲೆ ಮಾಡುವಂತಹ ಹಂತಕ್ಕೆ ಹೋಗ್ತಾರೆ. ಅವ್ರ ಮನಸ್ಥಿತಿ ಯಾವ ರೀತಿಯಾಗಿರ್ಬೋದು? ಮನೆಯಲ್ಲೂ ಕೂಡ ಅವರನ್ನು ಯಾವ ರೀತಿಯಾಗಿ ಬೆಳೆಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತಾ ಇದೆ. ನೋಡಿ, ಆರೋಪಿ ತಮ್ಮ ಸೂರ್ಯನನ್ನು ಗಮನಿಸ್ತಾ ಇದ್ದೀರಿ. ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂತಹ ಬಾಂಧವ್ಯ ಎಲ್ಲೋಯ್ತು? ಈಗ ಅಕ್ಕನ ಬಳಿ ತಮ್ಮ ಹೋಗಿ ಹೇಳ್ಕೊಳ್ಳೋದು ಸರ್ವೇ ಸಾಮಾನ್ಯ. ಪ್ರೀತಿ ಮಾಡ್ತಾ ಇದ್ದೀನಿ, ಅಕ್ಸೆಪ್ಟ್ ಮಾಡ್ಕೊಳ್ಬೋದಾ, ಮನೇಲಿ ಹೇಳ್ಬೋದಾ, ನಿಂಗೆ ಇಷ್ಟ ಆಗತ್ತಾ ಅಂತ ಹೇಳಿ. ಇಲ್ಲ, ನನಗೆ ಇಷ್ಟ ಆಗಲಿಲ್ಲ, ಕಾರಣ ಏನು ಕೇಳಬಹುದಲ್ವಾ? ಸೊ ಏನು ಕಾರಣ, ಯಾಕೆ ರಿಜೆಕ್ಟ್ ಮಾಡಿದ್ರಿ? ಬಹಳಷ್ಟು ರೀಸನ್ಸ್ಗಳಿರುತ್ತೆ ರಿಜೆಕ್ಟ್ ಮಾಡೋದಕ್ಕೆ. ಬಟ್ ಆದರೆ ರಿಜೆಕ್ಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗ್ತಾರೆ. ಆ ರೀತಿಯಾದಂತಹ ಪರಿಸ್ಥಿತಿಯನ್ನು ತಂದುಕೊಳ್ತಾರೆ. ಅಥವಾ ತಮ್ಮ ಮನಸ್ಸನ್ನು ಹತೋಟಿಗೆ ಇಟ್ಕೊಳ್ಳೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಾರೆ ಅಂತಂದರೆ ಇವರೆಲ್ಲ ಬದುಕೋದಕ್ಕೆ ಅರ್ಹರ ಅನ್ನುವಂತಹ ಪ್ರಶ್ನೆಯು ಮೂಡೋದು ಸರ್ವೇ ಸಾಮಾನ್ಯ ಅಲ್ವಾ? ನೋಡಿ, ಸಾವಿನಲ್ಲೂ ಕೂಡ ಒಂದು ಕಡೆ ಅಮೃತ ಕುಟುಂಬಸ್ಥರು ಮಾನವೀಯತೆಯನ್ನು ಮೆರೆದಿರುವಂತಹ ಘಟನೆಯೂ ಕೂಡ ಆಗಿದೆ. ಅಮೃತ ಕಣ್ಣುಗಳನ್ನು ದಾನ ಮಾಡಿದ್ದಾರೆ ಇದೀಗ ಅವರ ಕುಟುಂಬಸ್ಥರು. ಸಾವಿನಲ್ಲೂ ಕೂಡ ಮಾನವೀಯತೆ ಮೆರೆದಿದ್ದಾರೆ ಅಮೃತ ಕುಟುಂಬಸ್ಥರು. ನೋಡಿ ಎಂತಹ ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂತ ಹೇಳಿ. ಒಂದು ಕಡೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಗೆ ಚಾಕುವನ್ನು ಇರಿದಿರುವಂತಹ ಯುವಕ ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ಇದೀಗ ತಮ್ಮನಿಂದನೇ ಕೊಲೆಯಾಗಿದೆ. ಸಾವಿನಲ್ಲೂ ಮಾನವೀಯತೆ ಮೆರೆದಿದ್ದಾರೆ ಅಮೃತ ಕುಟುಂಬಸ್ಥರು. ಅವರ ಕಣ್ಣು ದಾನವನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಆಕೆಯಿಂದ ಇನ್ಯಾರೋ ಒಬ್ಬರು ಈಗ ಅಟ್ಲೀಸ್ಟ್ ಪ್ರಪಂಚವನ್ನು ನೋಡುವಂತಹ ಕೆಲಸಗಳು ಕೂಡ ಇಲ್ಲಾಗಿದೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಈ ಕುಟುಂಬದವರನ್ನ. ಅದು ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ತಮ್ಮ ಇದೀಗ ಕೊಲೆ ಮಾಡಿದ್ದಾರೆ. ಅದು ಅವರವರ ವೈಯಕ್ತಿಕ. ಈಗ ಪ್ರೀತಿ ಪ್ರೇಮ ಅಂದಂತಹ ಬಂದಂತಹ ವಿಚಾರದ ಸಂದರ್ಭದಲ್ಲಿ ಅವರು ಪ್ರೀತಿ ನಿರಾಕರಿಸಿದ್ರೆ ಈತ ಯಾಕೆ ಮಧ್ಯಪ್ರವೇಶ ಮಾಡಬೇಕಾಗಿತ್ತು ಅಲ್ವಾ? ನೋಡಿ, ಒಂದು ಕಡೆ ಅಮೃತ ಪ್ರೀತಿಯನ್ನ ನಿರಾಕರಿಸಿದ್ದಾರೆ. ಅಣ್ಣ ಪ್ರೀತಿ ಮಾಡ್ತಾ ಇದ್ದಂತೆ ಅಮೃತ ಅವರನ್ನ. ಅಮೃತ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ನನಗೆ ಇಷ್ಟ ಇಲ್ಲ, ಅಥವಾ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ, ಅಥವಾ ನನಗೆ ಬೇರೆ ಆಪ್ಷನ್ಸ್ ಇದೆ, ನಾನು ಕೂಡ ಬಹಳ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀನಿ, ಆ ಮುಖಾಂತರ ನಾನು ಬೇರೆಯವ್ರನ್ನ ಮದುವೆ ಆಗಬೇಕು ಅನ್ನುವಂತಹ ಆಸೆಯನ್ನು ಆಕೆ ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅಣ್ಣನ ಪ್ರೀತಿಯನ್ನ ರಿಜೆಕ್ಟ್ ಮಾಡಿದ್ದಕ್ಕೆ ತಮ್ಮ ಆಕೆಯನ್ನ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗಿದ್ದಾನೆ. ಸೊ ಈತ ಏನೋ ಪ್ರೀತಿ ಮಾಡಿ ಈತ ಏನಾದರೂ ಕೊಲೆ ಮಾಡಿದಿದ್ರೆ ಅದು ಬೇರೆ ರೀತಿಯಾದಂತಹ ಟರ್ನ್ ಅನ್ನ ತೆಗೆದುಕೊಳ್ತಾ ಇತ್ತು. ಇಲ್ಲಿ ಅಣ್ಣನ ಪ್ರೀತಿ ರಿಜೆಕ್ಟ್ ಆಗೋಯ್ತಲ್ಲ, ಬೇರೆ ಆಪ್ಷನ್ಸೇ ಇರಲಿಲ್ವಾ? ಬೇರೆ ಯಾರನ್ನಾದ್ರೂ ಕೂಡ ಪ್ರೀತಿ ಮಾಡ್ಬೋದಾಗಿತ್ತಲ್ವಾ? ಅಥವಾ ಮನೇಲಿ ನೋಡಿದಂತಹ ಯಾವುದಾದ್ರೂ ಯುವತಿಯನ್ನ ವರಿಸಬಹುದಾಯ್ತು, ಮದುವೆ ಮಾಡ್ಕೊಳ್ಬಹುದಾಯ್ತು, ತಮಗೆ ಇಷ್ಟ ಬಂದಂಗೆ ಬದುಕನ್ನ ಕಟ್ಕೊಳ್ಬಹುದಾಗಿತ್ತು. ಬಟ್ ಆದ್ರೆ ಇಲ್ಲಿ ಮಾಡಿದ್ದೇನು? ಕೊಲೆ ಮಾಡುವಂತಹ ಹಂತಕ್ಕೆ ಹೋಗಿದ್ದಾರೆ. ಈಗ ಜೈಲ್ ಕಂಬಿ ಎಣಿಸಬೇಕಾದಂತಹ ಪರಿಸ್ಥಿತಿ, ನಿಮ್ಮ ಕುಟುಂಬದವರು ಇದೀಗ ಮರ್ಯಾದೆ ಬಿಟ್ಟು ಬದುಕಬೇಕಾದಂತಹ ಪರಿಸ್ಥಿತಿ. ಇಷ್ಟೂ ವರ್ಷಗಳ ಕಾಲ ಒಂದು ಒಳ್ಳೆಯ ಕುಟುಂಬ ಅಂತ ಹೇಳಿ ಬೆಳ್ಕೊಂಡು ಬಂದಂತಹ ಅಥವಾ ನಡೆದು ಬಂದಂತಹ ಹಾದಿಯನ್ನು ಪ್ರಶ್ನೆ ಮಾಡುವಂತಹ ಹಂತಕ್ಕೆ ತಲುಪಿಸ್ತಾ ಇದ್ದಾರೆ ಈ ಯುವಕರು ಅಂತಂದ್ರೆ ಯೋಚನೆ ಮಾಡಬೇಕು. ಯಾವ ರೀತಿಯಾಗಿ ಸಾಕ್ತಾ ಇದೆ, ಎತ್ತ ಸಾಕ್ತಾ ಇದೆ ಸಮಾಜ, ಏನು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ.